ಹಾಯ್ ಲೀಡರ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್ ಟು ಆಲ್. ಸೊ ಎಲ್ರಿಗೂ ಕೂಡ ಇವತ್ತಿನ ಈ ಒಂದು ವಿಡಿಯೋಗೆ ಪ್ರತಿಯೊಬ್ಬರು ಕೂಡ ವೆಲ್ಕಮ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ಸೊ ಇವತ್ತಿನ ಒಂದು ವಂಡರ್ಫುಲ್ ಆಪರ್ಚುನಿಟಿ ಏನು ಅಂತ ತಿಳ್ಕೊಳ್ಳೋಣ. ಸೊ ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ಸೊ ಹೇಗೆ ಈ ಒಂದು ಬಿಸ್ನೆಸ್ಸನ್ನು ಮಾಡೋದು, ಹೇಗೆ ಈ ಒಂದು ಬಿಸ್ನೆಸ್ಸನ್ನು ಸಕ್ಸಸ್ ಆಗೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿರುತ್ತೆ ಸ್ನೇಹಿತರೆ. ಸೊ ಇವತ್ತು ಮನೆಯಲ್ಲೇ ಕೂತ್ಕೊಂಡು ಆ್ಯಸ್ ಎ ಪಾರ್ಟ್ ಟೈಮಲ್ಲಿ ಒಂದು ದೊಡ್ಡ ಮಟ್ಟದ ಆದಾಯ ಮಾಡಲಿಕ್ಕೆ ಒಂದೊಳ್ಳೆ ಸದಾವಕಾಶ ಇವತ್ತು ನಮಗೆ ದೊರಕ ಬಂದಿದೆ ಸ್ನೇಹಿತರೆ. ಸೊ ಹಾಗಿದ್ರೆ ಬನ್ನಿ, ಸೊ ಯಾವ ರೀತಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು, ಹೇಗೆ ಈ ಒಂದು ಬಿಸ್ನೆಸ್ಸಲ್ಲಿ ದೊಡ್ಡ ಮಟ್ಟದ ಆದಾಯನ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ವೆಲ್ಕಮ್ ಟು ದ ಲೈಫ್ ಚೇಂಜಿಂಗ್ ಆಪರ್ಚುನಿಟಿ. ಸೊ ಇವತ್ತಿನ ಈ ಒಂದು ವಂಡರ್ಫುಲ್ ಆಪರ್ಚುನಿಟಿಗೆ ಪ್ರತಿಯೊಬ್ಬರು ಕೂಡ ಹಾರ್ಟ್ಲಿಯಾಗಿ ವೆಲ್ಕಮ್ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಸ್ನೇಹಿತರೆ, ಇವತ್ತು ಎಲ್ರಿಗೂ ಕೂಡ ಒಂದು ಸರ್ಕಲ್ ಆಫ್ ಡ್ರೀಮ್ಸ್ ಅಂತ ಇರುತ್ತೆ. ಸೊ ಏನಪ್ಪ ಡ್ರೀಮ್ಸ್ ಅಂದರೆ ಸೊ ಎಲ್ಲರೂ ಕೂಡ ಒಂದು ಒಳ್ಳೆ ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ, ಒಂದೊಳ್ಳೆ ಫ್ಯಾಮಿಲಿ ಟ್ರಿಪ್ ಮಾಡಬೇಕು ಅಂತ ಆಸೆ ಇರುತ್ತೆ, ಜೊತೆಗೆ ಒಂದೊಳ್ಳೆ ಎಜುಕೇಷನ್ನ ಮಕ್ಕಳು ಕೊಡಿಸ್ಬೇಕು ಅಥವಾ ನಾವು ಕೂಡ ಒಂದೊಳ್ಳೆ ಎಜುಕೇಷನ್ ಮಾಡಬೇಕು ಅಂತಲೂ ಕೂಡ ಆಸೆ ಇರುತ್ತೆ. ಒಂದೊಳ್ಳೆ ಕಾರ್ ತೊಗೋಬೇಕು, ಬ್ರ್ಯಾಂಡೆಡ್ ಕಾರ್ನ ತೊಗೋಬೇಕು, ಲಕ್ಸುರಿ ಲೈಫ್ನ ಎಂಜಾಯ್ ಮಾಡಬೇಕು, ದೊಡ್ಡ ಸಂಪಾದನೆ ಮಾಡಬೇಕು, ಜೊತೆಗೆ 4 ಜನಕ್ಕೆ ಸಹಾಯ ಮಾಡಬೇಕು ಅನ್ನೋ ಆಸೆ, ಕನಸುಗಳು ಪ್ರತಿಯೊಬ್ಬರು ಕೂಡ ಇದ್ದೇ ಇರುತ್ತೆ ಸ್ನೇಹಿತರೆ. ಬಟ್ ನಮ್ಮೆಲ್ಲ ಕನಸುಗಳು ಇವತ್ತು ನನಸಾಗಬೇಕು ಅಂದರೆ ನಮ್ಮ ಹತ್ರ ಬ್ಯಾಕ್ಗ್ರೌಂಡಲ್ಲಿ ಒಂದು ಇನ್ಕಮ್ ಇರಬೇಕಾಗುತ್ತೆ. ಸೊ ಏನಪ್ಪ ಇನ್ಕಮ್ ಅಂದರೆ ಆ ಒಂದು ಇನ್ಕಮ್ನ ಕ್ರಿಯೇಟ್ ಮಾಡಿರುವಂತಹ ಸೋರ್ಸ್ ಆಫ್ ಇನ್ಕಮ್ಗಳು. ಸೊ ಒಂದು ಇನ್ಕಮ್ ಆಪರ್ಚುನಿಟಿ ಅನ್ನೋದು ಕೂಡ ನಮ್ಮ ಹತ್ರ ಇರಬೇಕಾಗುತ್ತೆ ಸ್ನೇಹಿತರೆ. ಸೊ ಹಾಗಿದ್ರೆ ಎವ್ರಿ ಫ್ಯಾಮಿಲಿ ನೀಡ್ಸ್ ಮನಿ. ಪ್ರತಿಯೊಂದು ಕುಟುಂಬಕ್ಕೂ ಇವತ್ತು ದುಡ್ಡಿನ ಅವಶ್ಯಕತೆ ಇದೆ ಸ್ನೇಹಿತರೆ. ಯಾರಿಗೆ ತಾನೇ ಇವತ್ತು ದುಡ್ಡಿನ ಅವಶ್ಯಕತೆ ಇಲ್ಲ ಅಲ್ವಾ? ಸೊ ಅದೇ ರೀತಿ ಸ್ನೇಹಿತರೆ, ಇವತ್ತು ನೀವು ನೋಡ್ತಾ ಇರ್ಬೋದು, ಸೊ ಹೌ ಟು ಕ್ರಿಯೇಟ್ ಎ ವೆಲ್ತ್. ಟೈಮ್ ಈಸ್ ಈಕ್ವಲ್ ಟು ಮನಿ. ನಾವು ಎಷ್ಟು ಟೈಮ್ ಕೊಡ್ತೀವಿ ಅದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡಲಿಕ್ಕೆ ಇವತ್ತು ಇಲ್ಲ ಅವಕಾಶ ಇದೆ ಸ್ನೇಹಿತರೆ. ಸೊ ಇವತ್ತು ನೀವು ನೋಡ್ಬೋದು, ಎಂಪ್ಲಾಯೀಸ್ ಆಗಿರ್ಬೋದು, ಸೆಲ್ಫ್ ಎಂಪ್ಲಾಯ್ಸ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ಓನರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್. ಸೊ ಒಂದು ವ್ಯತ್ಯಾಸ ನೀವು ನೋಡಿ ಸ್ನೇಹಿತರೆ. ಸೊ ಎಂಪ್ಲಾಯೀಸ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯೀಸಲ್ಲಿ ಅವರಿಗೆ ಬರುವಂತಹ ಆದಾಯ ಕೇವಲ 5% ಇನ್ಕಮ್ ಇದ್ರೂ ಕೂಡ ಅಲ್ಲಿ 95% ಜನ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಸ್ನೇಹಿತರೆ. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆ ಇನ್ಕಮ್ ಬರುವಂಥದ್ದು ಕೇವಲ 5%, ಬಟ್ ಅಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು 95% ಜನ. ಬಟ್ ಅದೇ ಬಿಸ್ನೆಸ್ ಓನರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್ ಅಂತ ಬಂದಾಗ ಅವ್ರ ಹತ್ರ 95% ಇನ್ಕಮ್ ಅನ್ನೋದಿರುತ್ತೆ, ಬಟ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇರುವಂಥದ್ದು ಕೇವಲ 5% ಜನ. ಇವತ್ತು ಬಿಸ್ನೆಸ್ ಅಂದರೆ ಅಥವಾ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಅಂದರೆ ಸೊ ಎಲ್ಲದಕ್ಕೂ ಕೂಡ ಇವತ್ತು ಜನ ಎದುರುತ್ತಾರೆ ಸ್ನೇಹಿತರೆ. ಸೊ ಅದರಿಂದ ಈ ಎಂಪ್ಲಾಯೀಸ್, ಸೆಲ್ಫ್ ಎಂಪ್ಲಾಯೀಸ್ ಅಂಡ್ ಬಿಸ್ನೆಸ್ ಓನರ್ಸ್ ಅಂಡ್ ಇನ್ವೆಸ್ಟರ್ಸ್ಗೆ ಇರುವಂಥ ಒಂದು ವ್ಯತ್ಯಾಸ. ಸೊ ಹಾಗಿದ್ರೆ ಸ್ನೇಹಿತರೆ, ಒಂದು ಸಣ್ಣ ಡಿಫ್ರೆನ್ಸ್ನ ನೋಡೋದಾದರೆ, ಇವತ್ತು ಎಂಪ್ಲಾಯೀಸ್ ಆಗಿರ್ಬೋದು, ಸೆಲ್ಫ್ ಎಂಪ್ಲಾಯೀಸ್ ಆಗಿರ್ಬೋದು, ಇಂಡಿವಿಜುವಲ್ ಎಫರ್ಟ್ ಇರುತ್ತೆ, ಲಿಮಿಟೆಡ್ ಇನ್ಕಮ್ ಇರುತ್ತೆ, ಜೊತೆಗೆ ನಾವಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಆದಾಯ ಸಿಗ್ತಾ ಇರುತ್ತೆ. ನಮ್ಮ ಪ್ರೆಸೆನ್ಸ್ ಇಲ್ಲ ಅಂದರೆ ನಮಗೆ ಯಾವುದೇ ರೀತಿ ಆದಾಯ ಬರಲ್ಲ. ದಟ್ ಈಸ್ ಕಾಲ್ಡ್ ಆಕ್ಟಿವ್ ಇನ್ಕಮ್. ಅದೇ ಒಂದು ಬಿಸ್ನೆಸ್ ಓನರ್ ಆ್ಯಂಡ್ ಇನ್ವೆಸ್ಟರ್ಸ್ ಅಂತ ಬಂದಾಗ ಟೈಮ್ ಎಫರ್ಟ್ ಇರುತ್ತೆ, ಅನ್ಲಿಮಿಟೆಡ್ ಇನ್ಕಮ್ ಇರುತ್ತೆ, ಒಂದು ಪ್ಯಾಸಿವ್ ಇನ್ಕಮ್ ಇರುತ್ತೆ. ಅಂದರೆ ಸ್ನೇಹಿತರೆ, ನೀವು ಇಲ್ಲ ಅಂದರೂ ಕೂಡ ನೀವು ಕ್ರಿಯೇಟ್ ಮಾಡಿರೋಂಥ ಒಂದು ಸಿಸ್ಟಮ್, ಒಂದು ನೆಟ್ವರ್ಕ್ ಕೆಲಸ ಮಾಡ್ತಿದೆ ಅಂದರೆ ನಿಮಗೆ ಒಂದು ಆದಾಯ ಬರ್ತಾ ಇರುತ್ತೆ ಸ್ನೇಹಿತರೆ. ಸೊ ಹಾಗಿದ್ರೆ ಆ್ಯನ್ ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಆಫ್ ಎ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಸ್ನೇಹಿತರೆ, ಒಂದು ಅವರೇಜ್ ಮಂತ್ಲಿ ಎಕ್ಸ್ಪೆನ್ಸಸ್ ನೋಡೋಣ. ಇವತ್ತಿನ ಕಾಲದ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರೇಜ್ ಮಂತ್ಲಿ ಎಕ್ಸ್ಪೆನ್ಸಸ್ ನೋಡೋದಾದರೆ 1945 ಸ್ನೇಹಿತರೆ ₹10 ಇದ್ರೆ ಸಾಕಾಗಿತ್ತಂತೆ ಒಂದು ಫ್ಯಾಮಿಲಿನ ಲೀಡ್ ಮಾಡಲಿಕ್ಕೆ ಒಂದು ತಿಂಗಳಿಗೆ. ಅದೇ 2005ರಲ್ಲಿ 10,000 ಬೇಕಾಗುತ್ತೆ. ಅದೇ 2025 ಬಂದರೆ ಸ್ನೇಹಿತರೆ 1,00,000 ಬಂದರೂ ಇವತ್ತು ನಮಗೆ ಸಾಕಾಗ್ತಾ ಇಲ್ಲ. ಇದೇ ರೀತಿ ಏನಾದರೂ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ 2045 ರೀಚ್ ಆದರೆ 10 ಲಕ್ಷ ಬಂದರೂ ಕೂಡ ನಮಗೆ ಸಾಕಾಗಲ್ಲ ಸ್ನೇಹಿತರೆ. ಸೊ ಯಾಕಪ್ಪ ಸಾಕಾಗಲ್ಲ ಅಂದರೆ, ಸೊ ಎಲ್ರಿಗೂ ಕೂಡ ಒಂದೊಳ್ಳೆ ಮನೆ ಕಟ್ಟಿಸ್ಬೇಕು, ಒಂದೊಳ್ಳೆ ಫ್ಯಾಮಿಲಿನ ಲೀಡ್ ಮಾಡಬೇಕು, ಒಂದೊಳ್ಳೆ ಪ್ರೊಫೆಷನಲ್ ಒಂದು ಅಂದರೆ ದೊಡ್ಡ ಮಟ್ಟದಲ್ಲಿ ಇರಬೇಕು, ಒಂದೊಳ್ಳೆ ಕಾರ್ ತಗೋಬೇಕು. ಸೊ ಎಲ್ರಿಗೂ ಕೂಡ ಆಸೆ ಇದ್ದೇ ಇರುತ್ತೆ. ಆಸೆಗಳು ಜಾಸ್ತಿ ಆದಂತೆ ನಿಮ್ಮ ಕಮಿಟ್ಮೆಂಟ್ಗಳು ಕೂಡ ಜಾಸ್ತಿ ಆಗ್ತಾ ಇರುತ್ತೆ, ನಿಮ್ಮ ಕಾಸ್ಟ್ ಆಫ್ ಲಿವಿಂಗ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ಕೇವಲ 100 ವರ್ಷದಲ್ಲಿ ₹10 ಇದ್ದಂಥ ಒಂದು ಕಾಸ್ಟ್ ಆಫ್ ಲಿವಿಂಗ್ ಅದೇ 100 ವರ್ಷದ ನಂತರ 10 ಲಕ್ಷಕ್ಕೆ ರೀಚ್ ಆಗ್ತಿದೆ ಅಂದರೆ ಸೊ ಅರ್ಥ ಮಾಡ್ಕೊಳ್ಳಿ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ರಿಗೂ ಕೂಡ ದುಡ್ಡು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆ ಅಂತೇಳಿ. ಸೊ ಅದೇ ರೀತಿ ಸ್ನೇಹಿತರೆ, ಹಾಗಿದ್ರೆ ಇಷ್ಟೆಲ್ಲ ಇಂಪಾರ್ಟೆಂಟ್ ಇದೆ. ಸೊ ಹಾಗಿದ್ರೆ ನಮಗೆ ಬರುವಂತಹ ಇನ್ಕಮ್ನ ಜೊತೆಗೆ ಯಾವ ರೀತಿ ನಾವು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ನ ಕ್ರಿಯೇಟ್ ಮಾಡ್ಕೋಬೋದು ಸ್ನೇಹಿತರೆ? ವರ್ಕ್ ಫ್ರಮ್ ಹೋಮ್. ಸೊ ಮನೆಯಲ್ಲೇ ಕೂತ್ಕೊಂಡು ಆದಾಯ ಮಾಡ್ಬೋದು. ಡೂ ಸ್ಮಾರ್ಟ್ ವರ್ಕ್. ಇಲ್ಲೇನು ಗುದ್ಲಿ ತಾಂಡು ಅಗಿಬೇಕು ಅಥವಾ ನೇಗ್ಲು ತೊಗೊಂಡು ಉಳ್ಬೇಕು ಅಂತ ಏನಿಲ್ಲ. ಸೊ ಬಿಸಿಲಲ್ಲೋ ಕೆಲಸ ಮಾಡಬೇಕು ಅಂತ ಏನಿಲ್ಲ. ಸ್ಮಾರ್ಟ್ ವರ್ಕ್ ಮಾಡಿ. ಸೊ ಗೋ ಇನ್ ಡಿಜಿಟಲ್. ಬಟ್ ಇವತ್ತು ಮೊಬೈಲ್ ಇದೆ, ಇವತ್ತು ಎಲ್ಲ ರೀತಿಯ ಟೆಕ್ನಾಲಜಿ ಇದೆ ಸ್ನೇಹಿತರೆ. ಆ ಒಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು 4 ಜನಕ್ಕೆ ಸಹಾಯ ಮಾಡೋ ಮುಖಾಂತರ, ಒಂದೊಳ್ಳೆ ನೆಟ್ವರ್ಕ್ನ ಬಿಲ್ಡ್ ಮಾಡೋ ಮುಖಾಂತರ, ಒಬ್ಬ ಒಳ್ಳೆ ಟ್ರೈನರ್ ಆಗೋ ಮುಖಾಂತರ, ಜೊತೆಗೆ ನೀವು ಬೆಳೆದು ಇನ್ನೊಬ್ರಿಗೆ ಬೆಳೆಸೋ ಮುಖಾಂತರ ಸೊ ಎಲ್ರಿಗೂ ಕೂಡ ಒಂದೊಳ್ಳೆ
ಅವಕಾಶ ಅನ್ನೋದು ಬೇಕಾಗಿರುತ್ತೆ ಸ್ನೇಹಿತರೆ. ಹಾಗಿದ್ರೆ ಏನಪ್ಪಾ ಅದು ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಅಂದ್ರೆ ನಮ್ಮ ಒಂದು ನೈಲ್ ಕಾರ್ಡ್ ಸಂಸ್ಥೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಏನಪ್ಪಾ ಇದು ನೈಲ್ ಕಾರ್ಡ್ ಸಂಸ್ಥೆ? ನೈಲ್ ಕಾರ್ಡ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಸ್ನೇಹಿತರೆ, ಈ ಒಂದು ಕಂಪನಿ ಬಂದು ಸೊ ನೀವು ನೋಡ್ತಾ ಇರ್ಬೋದು ಈ ಒಂದು ಕಂಪನಿ ಬಗ್ಗೆ ಯಾವ ರೀತಿ ಒಂದು ಕಂಪನಿ ಸ್ಟಾರ್ಟ್ ಆಗುತ್ತೆ. ಈ ಒಂದು ಕಂಪನಿ ಸ್ಟಾರ್ಟ್ ಆಗಿ ಕೇವಲ 3 to 4 months ಆಗಿದೆ ಸ್ನೇಹಿತರೆ. ಸೊ ಈ ಒಂದು ಸಣ್ಣ ಟೈಮಿಂಗ್ಸ್ನಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಕಂಪನಿ ಬೆಳೀತಾ ಇದೆ ಅಂದರೆ, ಈ ಒಂದು ಕಂಪನಿ ಒಂದು ದೊಡ್ಡ ಮಟ್ಟದ ವಿಷನ್ನ ಇಟ್ಕೊಂಡು ಕೆಲಸ ಮಾಡ್ತಿದೆ. ಒಂದು ವಂಡರ್ಫುಲ್ ಆದಂಥ ವಿಷನ್ನ ಇಟ್ಕೊಂಡು ಇವತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೂ ಕೂಡ ಅಥವಾ ಎಂಥ ಬಡವರಿಗೂ ಕೂಡ ಒಂದು ಆದಾಯನ ಕ್ರಿಯೇಟ್ ಮಾಡಿಕೊಡ್ಲಿಕ್ಕೆ ಈ ಒಂದು ಕಂಪನಿ ರೆಡಿ ಇದೆ ಅಂತ ಹೇಳ್ಬೋದು. ಸೊ ಯಾವುದೇ ಒಂದು ಕಂಪನಿ ನಡಿಬೇಕು ಅಂದರೆ ಆ ಒಂದು ಕಂಪನಿಯಲ್ಲಿ ಲೀಗಲ್ ಡಾಕ್ಯುಮೆಂಟ್ಸ್ ಅನ್ನೋದು ಇರಬೇಕಾಗುತ್ತೆ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಇವತ್ತು MCR ಸರ್ಟಿಫಿಕೇಟ್ ಆಗಿರ್ಬೋದು, ಸೊ ಪ್ಯಾನ್ ಆ್ಯಂಡ್ ಟ್ಯಾನ್ ಪ್ರತಿಯೊಂದು ಕೂಡ ಲೀಗಲ್ ಡಾಕ್ಯುಮೆಂಟ್ಸ್ನ ಇಟ್ಕೊಂಡು ಈ ಒಂದು ಕಂಪನಿ ನಡೀತಾ ಇದೆ. ಅದೇ ರೀತಿ ಒಂದು ಕಂಪನಿಯ ಸರ್ವಿಸ್ ಒಂದು ಆಲ್ ಓವರ್ ಇಂಡಿಯಾದಲ್ಲಿ ಈ ಒಂದು ಬಿಸ್ನೆಸ್ನ ನಾವು ಪ್ರಮೋಟ್ ಮಾಡ್ಬೋದು ಸ್ನೇಹಿತರೆ. ಜೊತೆಗೆ ಈ ಒಂದು ಕಂಪನಿಯಲ್ಲಿ ಯಾವುದೇ ಒಂದು ಕಂಪನಿ ಲೀಗಲ್ ಆಗಿರಬೇಕು, ಡೈರೆಕ್ಟ್ ಸೆಲ್ಲಿಂಗಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಬೇಕು ಅಥವಾ ಕಾಮರ್ಸ್ ಪ್ಲಾಟ್ಫಾರ್ಮಲ್ಲಿ ಒಂದು ಕಂಪನಿ ನಡಿಬೇಕು ಅಂತಂದರೆ ಯಾವುದಾದ್ರು ಒಂದು ಪ್ರಾಡಕ್ಟ್ಗಳನ್ನ ನಾವು ಪ್ರಮೋಟ್ ಮಾಡಲೇಬೇಕಾಗುತ್ತೆ. ಸೊ ಅಂದರೆ ಇಲ್ಲಿ ಸ್ನೇಹಿತರೆ ತುಂಬ ರೀತಿಯಾದಂಥ ಪ್ರಾಡಕ್ಟ್ಗಳಿದೆ. ಸೊ ಅದರಲ್ಲಿ ನಾವು ಪ್ರಮೋಟ್ ಮಾಡಲೇಬೇಕು, ಇನ್ನೊಬ್ರನ್ನ ತಗೊಳ್ಳಿ ಅಂತ ಹೇಳಬೇಕು ಅಥವಾ ನಾವು ಪರ್ಚೇಸ್ ಮಾಡಲೇಬೇಕು ಅಂತ ಯಾವುದೇ ರೀತಿ ಕಂಡೀಷನ್ಸ್ ಇಲ್ಲ. ಸೊ ನಿಮಗೆ ಆಪ್ಷನಲ್ ಆಗಿ ನೀವು ತಗೊಂಡ್ರೆ ತಗೋಬಹುದು, ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಸೊ ಅದೇ ರೀತಿ ಸ್ನೇಹಿತರೆ ಇಷ್ಟೆಲ್ಲ ಕಂಪ್ನಿ ಬಗ್ಗೆ ತಿಳ್ಕೊಂಡು ಸೊ ಬಿಸ್ನೆಸ್ನ ಯಾಕೆ ಮಾಡಬೇಕು ಅಂತ ತಿಳ್ಕೊಂಡು ಹಾಕಿದರೆ ನಾವು ಈ ಒಂದು ಕಂಪನಿಯಲ್ಲಿ ಸೊ ಯಾವ ರೀತಿ ನಾವು ಇಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ, ಹೂ ವಿ ಆರ್. ಸೊ ಸ್ನೇಹಿತರೆ ನಾವು ಒಬ್ಬ ಕಸ್ಟಮರ್ ಆಗಿ ಒಬ್ಬ ಪ್ರೈಮ್ ಮೆಂಬರ್ ಆಗಿ ಈ ಒಂದು ಬಿಸ್ನೆಸ್ಗೆ ನಾವು ಎಂಟ್ರಿ ಕೊಡ್ತೀವಿ. ಸೊ ಬಿಸ್ನೆಸ್ಗೆ ಎಂಟ್ರಿ ಕೊಡಬೇಕು ಅಂದರೆ ಕೇವಲ 750 ರೂಪಾಯಿ ಪೇ ಮಾಡೋ ಮುಖಾಂತರ ಸೊ ಒನ್ ಟೈಮ್ ಲೈಫ್ ಟೈಮ್ ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ ಸ್ನೇಹಿತರೆ. ಇದು ಇನ್ವೆಸ್ಟ್ಮೆಂಟ್ ಅಲ್ಲ, ಕೇವಲ ಒಂದು ಸಣ್ಣ ಒಂದು ಸ್ಪೆಂಡಿಂಗ್ ಅಮೌಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲೋ ಒಂದು ಖರ್ಚು ಮಾಡುವಂತಹ ದುಡ್ಡಿನಲ್ಲಿ ಇವತ್ತು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಲಿಕ್ಕೆ ಕಂಪನಿ ಅವಕಾಶ ಕೊಟ್ಟಿದೆ. ಅದಕ್ಕೆ ಬೆನಿಫಿಟ್ ಆಗಿ ಮೈನ್ಲಿ ನಿಮಗೆ ಒಂದು ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಅಂತ ಸಿಗುತ್ತೆ ಸ್ನೇಹಿತರೆ. ಸೊ ಏನಪ್ಪಾ ಇದು ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಅಂದ್ರೆ, ನೀವು ಎವ್ರಿ ಟೈಮ್ ರೀಚಾರ್ಜ್ ಮಾಡಿದಾಗ ಮೊಬೈಲ್ ರೀಚಾರ್ಜು, DTH ರೀಚಾರ್ಜು, ಪೋಸ್ಟ್ ಪೇಡ್ ಬಿಲ್, ಪ್ರೀಪೇಡ್ ಬಿಲ್, ಸೊ ಇದರ ಏನೇ ಒಂದು ಬಿಲ್ ಪೇಮೆಂಟ್ ಮಾಡಿದಾಗಲೂ ಕೂಡ ನಿಮಗೆ ಎವ್ರಿ ಟೈಮ್ 2% ಡಿಸ್ಕೌಂಟ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಇವತ್ತು ನೀವು ಫೋನ್ ಪೇ, ಗೂಗಲ್ ಪೇ, ಈ ಥರ ಎಕ್ಸೆಟ್ರಾ ಸುಮಾರು ಒಂದು ಆ್ಯಪ್ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಎವ್ರಿ ಟೈಮ್ ನಿಮಗೆ ಒಂದು ಎಕ್ಸ್ಟ್ರಾ ಪ್ಲಾಟ್ಫಾರ್ಮ್ ಫೀಸ್ ಅನ್ನೋದನ್ನ ಅಪ್ಲೈ ಮಾಡ್ತಾ ಇರ್ತಾರೆ ಎವ್ರಿ ಟೈಮ್. ಬಟ್ ಅದರಿಂದ ಯಾವುದೇ ರೀತಿ ಆದಾಯ ಇಲ್ಲ. ಬಟ್ ಅದೇ ನಮ್ಮ ಒಂದು ನೈಲ್ ಕಾರ್ಡ್ ಆ್ಯಪ್ನ ನೀವು ಯೂಸ್ ಮಾಡೋದ್ರಿಂದ ಎವ್ರಿ ನೀವು ರೀಚಾರ್ಜ್ ಮಾಡಿದಾಗೆಲ್ಲ 2% ಡಿಸ್ಕೌಂಟ್ ಅನ್ನೋದು ಸಿಗ್ತಾ ಇರುತ್ತೆ ಸ್ನೇಹಿತರೆ. ಎಕ್ಸಾಂಪಲ್, ಇವತ್ತು 1000 ರೂಪೀಸ್ನ ನೀವು ರೀಚಾರ್ಜ್ ಮಾಡ್ತಾ ಇದ್ದೀರಾ ಅಂದರೆ 2% ಅಂದರೆ 20 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ. ಇನ್ನು 980 ರೂಪೀಸ್ನ ನೀವು ಪೇ ಮಾಡ್ತೀರಾ. ಸೊ ಈ ರೀತಿಯಾಗಿ ಇದೊಂದು ಬೆನಿಫಿಟ್ ಆಗಿ ನಿಮಗೆ ಅಪ್ಲೈ ಆಗುತ್ತೆ. ಮತ್ತೊಂದು ಬೆನಿಫಿಟ್ ಬಂದು 750 ರೂಪಾಯಿ ಶಾಪಿಂಗ್ ಪಾಯಿಂಟ್ಸ್ ಕೂಡ ಸಿಗುತ್ತೆ ಸ್ನೇಹಿತರೆ. ಆ ಒಂದು ಪಾಯಿಂಟ್ಸ್ನ ಯೂಸ್ ಮಾಡಿಕೊಂಡು ಇನ್ ಕೇಸ್ ನೀವೇನಾದರೂ ನಮ್ಮ ಶಾಪಿಂಗ್ ಪೋರ್ಟಲ್, ನಮ್ಮ ನೈಲ್ ಕಾರ್ಡ್ ಸಂಸ್ಥೆಯಲ್ಲಿರುವಂತಹ ಶಾಪಿಂಗ್ ಪೋರ್ಟಲ್ ಅಲ್ಲಿ ಏನಾದರೂ ಆರ್ಡ್ರ್ ಮಾಡ್ಕೊಳ್ಳೋದ್ರ ಮುಖಾಂತರ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಅದಲ್ಲದೆ ನಿಮಗೆ ಫ್ರೀಯಾಗಿ ಒಂದು ಜಾಯ್ನಿಂಗ್ ಆಗ್ತಾ ಇರೋದ್ರಿಂದ ಸೊ ಸಮ್ ಅಮೌಂಟ್ ನೀವು ಪೇ ಮಾಡಿ ಜಾಯ್ನಿಂಗ್ ಆಗ್ತಾ ಇರೋದ್ರಿಂದ ಅದಕ್ಕೆ ತಕ್ಕಂತೆ ಒಂದು ಪ್ರಾಡಕ್ಟ್ ಕೂಡ ನಿಮ್ಮ ಅಡ್ರೆಸ್ಗೆ ಬರುತ್ತೆ. ಅದನ್ನು ಕೂಡ ನೀವೇ ಆರ್ಡ್ರ್ ಮಾಡ್ಕೊಳ್ಳೋವಂಥದ್ದು. ಸೊ ಇಷ್ಟು ಬೆನಿಫಿಟು ನೀವು ಪೇ ಮಾಡ್ತಾ ಇರುವಂತಹ ಒಂದು ಸಣ್ಣ ಅಮೌಂಟಿಗೆ ಸಿಗ್ತಾ ಇದೆ ಸ್ನೇಹಿತರೆ. ಸೊ ಹಾಗಿದ್ರೆ ನಾನು ಅವಾಗಲೇ ಹೇಳ್ತಾ ಇದ್ದೆ ರೀಚಾರ್ಜ್ ಆ್ಯಂಡ್ ಯುಟಿಲಿಟಿ ಸರ್ವಿಸಸ್ ಅಂತ ನೋಡಿದಾಗ ರೀಚಾರ್ಜ್, ಪ್ರೀಪೇಡ್ ಬಿಲ್, ಪೋಸ್ಟ್ ಪೇಡ್ ಬಿಲ್, ಪೇ DTH ಬಿಲ್, ಎಲೆಕ್ಟ್ರಿಸಿಟಿ ಬಿಲ್, ಸೊ ಈ ಥರ ಮಲ್ಟಿಪರ್ಪಸ್ಗೆ ಈ ಒಂದು ಆ್ಯಪ್ನ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಜೊತೆಗೆ ಈ ಒಂದು ಕಂಪನಿಯಲ್ಲಿ ಸೊ ರೀಪರ್ಚೇಸ್ ಆಪ್ಷನ್ ಕೂಡ ಇದೆ. ನೀವು ಬೇಕಾದ್ರೆ ಇಲ್ಲಿ ಇರುವಂತಹ ಪ್ರಾಡಕ್ಟ್ಗಳನ್ನ ನೀವು ರೀಪರ್ಚೇಸ್ ಮಾಡೋಕ್ಕೂ ಕೂಡ ಬಳಕೆ ಮಾಡ್ಕೋಬೋದು. ಸೊ ಅಂದರೆ ಇಲ್ಲಿ ಮಾಡಲೇಬೇಕು, ಯೂಸ್ ಮಾಡಲೇಬೇಕು, ಪ್ರಮೋಟ್ ಮಾಡಲೇಬೇಕು ಅಂತ ಕಂಡೀಷನ್ಸ್ ಇಲ್ಲ. ಯು ಡೋಂಟ್ ವರಿ ಸ್ನೇಹಿತರೆ. ಇನ್ಕಮ್ ಪ್ಲಾನ್ ಬಗ್ಗೆ ನೋಡೋಣ. ಸೊ ಈ ಒಂದು ನೈಲ್ ಕಾರ್ಡ್ ಸಂಸ್ಥೆನಲ್ಲಿ ಯಾವ ರೀತಿ ನಾವು ಆದಾಯನ ಮಾಡ್ಬೋದು ಅಂತ ಅಂದರೆ ಸ್ನೇಹಿತರೆ, ಇಲ್ಲಿ ಟೋಟಲ್ ಆಗಿ 6 ರೀತಿಯಾದಂಥ ಇನ್ಕಮ್ಗಳಿದೆ. ಅದರಲ್ಲಿ ಫಸ್ಟ್ ಇನ್ಕಮ್ ಬಂದು ಲೈವ್ ಟೀಮ್ ಬೋನಸ್, ಸೆಕೆಂಡ್ ಟೈಪ್ ಆಫ್ ಇನ್ಕಮ್ ಬಂದು ಲೆವೆಲ್ ಸ್ಟಾರ್ ಬೋನಸ್, ಥರ್ಡ್ ಟೈಪ್ ಆಫ್ ಇನ್ಕಮ್ ಬಂದು ರೀಪರ್ಚೇಸ್ ಪರ್ಸನಲ್ PV ಬೋನಸ್. ಸೊ ಫೋರ್ತ್ ಇನ್ಕಮ್ ಬಂದು ಸೊ ನಿಮಗೆ ರೀಪರ್ಚೇಸ್ ಟೀಮ್ ಬೋನಸ್, ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್, 6ನೇದು ರ್ಯಾಂಕ್ ಅಂಡ್ ರಿವಾರ್ಡ್ಸ್. ಸೊ ಈ ರೀತಿಯಾದಂಥ ಇನ್ಕಮ್ ಪ್ಲಾನ್ಗಳಿದೆ ಸ್ನೇಹಿತರೆ. ಸೊ ಇದರಲ್ಲಿ ಸ್ನೇಹಿತರೆ ಡಿಡಕ್ಷನ್ ಬಂದು 5% ಅಡ್ಮಿನ್ ಕಟ್ ಆಗುತ್ತೆ. ಸೊ ಅದು ಅಡ್ಮಿನ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಸೊ 5% TDS ಅದನ್ನು ನೀವು ಕ್ಲೈಮ್ ಮಾಡ್ಕೋಬೋದು. ಸೊ 10% ರೀಪರ್ಚೇಸ್ ವ್ಯಾಲೆಟ್, ಸೊ ಅದನ್ನ ಯೂಸ್ ಮಾಡಿಕೊಂಡು ನೀವು ಪ್ರಾಡಕ್ಟ್ ಆರ್ಡರ್ ಮಾಡ್ಕೋಬೋದು. ಅದರಿಂದನೂ ಕೂಡ ನಿಮಗೆ ಇನ್ಕಮ್ ಇದೆ ಸ್ನೇಹಿತರೆ.
ಸೊ ಹಾಗಿದ್ರೆ ಫಸ್ಟ್ ಟೈಪ್ ಆಫ್ ಇನ್ಕಮ್ ನೋಡೋಣ, ಲೈವ್ ಟೀಮ್ ಬೋನಸ್. ಸ್ನೇಹಿತರೆ, ಲೈವ್ ಟೀಮ್ ಬೋನಸ್ ಅಂತ ಬಂದಾಗ ಇವಾಗ ಎಕ್ಸಾಂಪಲ್ ಇಲ್ಲಿ 750 ರೂಪಾಯಿ ನೀವು ಪೇ ಮಾಡ್ತಾ ಇದ್ದೀರ ಅಂದರೆ ಅದನ್ನು ನಾವು 200 PV ಅಂತ ನಾವು ಇಲ್ಲಿ ತಿಳ್ಕೊತೀವಿ. ಸೊ 200 PV ಅಂದರೆ 200 ರೂಪಾಯಿ ಅಂತ ಅರ್ಥ. ಸೊ ಎಕ್ಸಾಂಪಲ್ ಸ್ನೇಹಿತರೆ, ನೀವು 200 PV ಇಂದ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರಾ. ಎಕ್ಸಾಂಪಲ್ 750 ರೂಪಾಯಿಂದ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರಾ. ಸೊ ನೀವು ಮಾಡಬೇಕಾದಂಥ ಮೊದಲ ಕರ್ತವ್ಯ ಈ ಒಂದು ಬೆನಿಫಿಟ್ ಬಗ್ಗೆ. ನಿಮಗೆ ಸಾವಿರಾರು ಜನ ಫ್ರೆಂಡ್ಸ್ ಇರ್ತಾರೆ, ನೂರಾರು ಜನ ಫ್ರೆಂಡ್ಸ್ ಇರ್ತಾರೆ, ಅದರಲ್ಲಿ ಕೇವಲ 2 ವ್ಯಕ್ತಿಗಳಿಗೆ ನೀವು ಅವಕಾಶ ಕೊಡ್ತೀರಾ. ಯಾರೋ ಒಬ್ಬ ಎ ಅನ್ನೋ ಒಬ್ಬ ವ್ಯಕ್ತಿಗೆ ಲೆಫ್ಟಲ್ಲಿ ಅವಕಾಶ ಕೊಡ್ತೀರಾ, ಸೊ ಬಿ ಅನ್ನೋ ಒಬ್ಬ ವ್ಯಕ್ತಿಗೆ ರೈಟಲ್ಲಿ ಅವಕಾಶ ಕೊಡ್ತೀರಾ. ಅವರು ಕೂಡ ನಿಮ್ಮ ಥರನೇ ಜಾಯಿನ್ ಆಗ್ತಾರೆ, ಅವ್ರಿಗೂ ಕೂಡ ಸೇಮ್ ಬೆನಿಫಿಟ್ ಸಿಗುತ್ತೆ ಸ್ನೇಹಿತರೆ. ಬಟ್ ನೀವು ಅವ್ರಿಗೆ ಈ ಒಂದು ಬಿಸ್ನೆಸ್ಗೆ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಸೊ ನೀವು ಮಾಡಿರೋಂಥ ಕೆಲಸಕ್ಕೆ ಸೊ ಕಂಪನಿ ಏನು ಮಾಡುತ್ತೆ, ನಿಮಗೆ ಒಂದು 200 ರೂಪಾಯಿಗಳನ್ನ ಇನ್ಕಮ್ ಆಗಿ ನಿಮಗೆ ಜನರೇಟ್ ಮಾಡಿಕೊಡುತ್ತೆ ಸ್ನೇಹಿತರೆ. ಆಟೋಮೆಟಿಕಲಿ ಇಲ್ಲಿ ಸಾಫ್ಟ್ವೇರೇ ನಿಮಗೆ ಸೊ ಕ್ರೆಡಿಟ್ ಮಾಡಿಕೊಡುತ್ತೆ. ಸೊ ಈಗ ನಿಮ್ಮ ಕೆಲಸ ಮುಗೀತು. ಸೊ ನಿಮ್ಮ ಕೆಲಸ ಮುಗೀತು ಅಂತಂದ್ರೆ ನಿಮ್ದು ಇಷ್ಟೇ ಕೆಲಸ ಅಂತಲ್ಲ. ಸೊ ನೀವೇನ್ ಮಾಡಬೇಕು, ಆ 2 ವ್ಯಕ್ತಿಗಳಿಗೆ ನೀವು ಮಾಡಿದಂತಹ ಕೆಲಸನ ಸೊ ಡೂಪ್ಲಿಕೇಟ್ ಮಾಡೋದ್ ರೀತಿ ಮಾಡಬೇಕು, ನಿಮ್ಮನ್ನ ಕಾಪಿ ಮಾಡ್ಬೇಕು ಅವರು. ಅಂದರೆ ಸೊ ಇಲ್ಲಿ ಯಾರೇ ಜಾಯಿನ್ ಆದ್ರೂ ಕೂಡ ಎಲ್ರಿಗೂ ಕೂಡ ಆದಂತ ಸೇಮ್ ಬೆನಿಫಿಟ್ಸ್ ಇರುತ್ತೆ. ಆ ಒಂದು ಬೆನಿಫಿಟ್ಸ್ನ ನೀವು ಅವ್ರಿಗೆ ಅರ್ಥ ಮಾಡಿಸಿ ಅವ್ರಿಗೆ ಅವಕಾಶ ಕೊಡಬೇಕಾಗುತ್ತೆ. ಅವಕಾಶ ಕೊಟ್ಟಾಗ ನಿಮ್ಗೆ ಆಟೋಮೆಟಿಕಲಿ ಇನ್ಕಮ್ ಬರುತ್ತೆ. ಸೊ ಈಗ ಲೆಫ್ಟಲ್ಲೊಬ್ಬ ರೈಟಲ್ಲೊಬ್ಬ ಜಾಯ್ನ್ ಆಯಿತು ಅಂದರೆ 1:1 ರೇಷಿಯೋದಲ್ಲಿ ನಿಮಗೆ 200 ರೂಪಾಯಿ ಇನ್ಕಮ್ ಬರುತ್ತೆ, ನಿಮ್ಮ ಕೆಲಸ ಮುಗಿಯುತ್ತೆ. ಸೊ ನೆಕ್ಸ್ಟ್ ಈ ರೀತಿಯಾಗಿ ಎಷ್ಟು ಜನಕ್ಕೆ ಬೇಕಾದ್ರೂ ಅವಕಾಶ ಕೊಡ್ಬೋದು. ಬಟ್ ಸೊ ನೀವು ಈ 2 ವ್ಯಕ್ತಿಗಳ ಮುಖಾಂತರನೂ ಕೂಡ ನೀವು ಬಿಸ್ನೆಸ್ನ ರನ್ ಮಾಡ್ಬೋದು. ಈಗ ಎ ಏನ್ ಮಾಡ್ತಾನೆ, ಅವನ ಇನ್ಕಮ್ಗೋಸ್ಕರ ಅವನು ಗೊತ್ತಿರೋಂಥ ಮತ್ತೊಬ್ಬ ಎ ಮತ್ತೆ ಬಿಗೆ ಅವಕಾಶ ಕೊಡ್ತಾನೆ. ಸೊ ಬಿ ಏನ್ ಮಾಡ್ತಾನೆ, ಅವನ ಇನ್ಕಮ್ಗೋಸ್ಕರ ಅವನು ಗೊತ್ತಿರುವಂತಹ ಎ ಮತ್ತೆ ಬಿಗೆ ಅವಕಾಶ ಕೊಡ್ತಾರೆ. ಸೊ ಎಗೂ 200 ಬರುತ್ತೆ, ಬಿಗೂ 200 ಬರುತ್ತೆ. ಬಟ್ ನೀವೇನು ಕೆಲಸ ಮಾಡಿಲ್ಲ, ಬಟ್ ಆದರೂ ಕೂಡ ನಿಮಗೆ 400 ರೂಪಾಯಿ ಇನ್ಕಮ್ ಬರುತ್ತೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಟೀಮ್ ಅನ್ನೋದು ಡೂಪ್ಲಿಕೇಶನ್ ಆಗ್ತಾ ಇರುತ್ತೆ. ಸೊ ಎವ್ರಿಬಡಿ ಎವ್ರಿ ಡೇ ಅವರ ಇನ್ಕಮ್ಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ಆಟೋಮೆಟಿಕಲ್ ನಿಮ್ಗೆ ಇನ್ಕಮ್ ಅನ್ನೋದು ಬರ್ತಾ ಇರುತ್ತೆ ಸ್ನೇಹಿತರೆ. ಸೊ ಇದೇ ರೀತಿ ಒಂದೇ ದಿನದಲ್ಲಿ ಏನಾದರೂ 1000 PV ಅಂದರೆ 5 ಪೇರ್ ಮ್ಯಾಚ್ ಆದರೆ 1000 ರೂಪೀಸ್ ಇನ್ಕಮ್ ಬರುತ್ತೆ. ಇಲ್ಲ ಒಂದೇ ದಿನದಲ್ಲಿ 5000 PV ಮ್ಯಾಚ್ ಆದರೆ 5000 ರೂಪೀಸ್ ಇನ್ಕಮ್ ಬರುತ್ತೆ. ಸೊ ಒಂದೇ ದಿನದಲ್ಲಿ 10,000 PV ಮ್ಯಾಚ್ ಆದರೆ 10,000 ರೂಪೀಸ್ ಇನ್ಕಮ್ ಬರುತ್ತೆ. ಅದೇ ಒಂದೇ ದಿನದಲ್ಲಿ 24,000 PV ಮ್ಯಾಚಿಂಗ್ ಆದರೆ 24,000 ರೂಪಾಯಿ ಇನ್ಕಮ್ ಬರುತ್ತೆ. ಇಲ್ಲಿ ಒಂದು ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಹೇಳಿ ಒಂದು ದಿನಕ್ಕೆ 1 ಐಡಿಯಿಂದ ನೀವು 24,000 ರೂಪಾಯಿ ದುಡಿಬೋದು. ಸೊ ಒಂದು ದಿನಕ್ಕೆ 24,000 ಅಂದ್ರೆ ಒಂದು ತಿಂಗಳಿಗೆ 7,20,000 ರೂಪಾಯಿವರೆಗೂ ದುಡಿಬಹುದು. ಒಂದು ವರ್ಷಕ್ಕೆ 86 ಲಕ್ಷ ದುಡಿಲಿಕ್ಕೆ ಈ ಒಂದು ಕಂಪನಿ ಅವಕಾಶ ಕೊಟ್ಟಿದೆ ಸ್ನೇಹಿತರೆ. ಸೊ ನಾನು ಹೇಳೋದು, ನೀವು ಅನ್ಕೊಂಡಾಗೆ 100% ವರ್ಕ್ ಆಗಲಿಲ್ಲ ಅಂದ್ರು ಅಟ್ಲೀಸ್ಟ್ 10% ವರ್ಕ್ ಆದ್ರೂ ಕೂಡ ನಿಮ್ಮ ಒಂದು ವರ್ಷದ ಆದಾಯ 8 ಲಕ್ಷಕ್ಕಿಂತ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಕಂಡೀಷನ್ಸ್ ನೋಡೋದಾದ್ರೆ, ಸೊ ಫಸ್ಟ್ ಪೇರು ನಿಮಗೆ 2:1 ಕ್ಯಾಲ್ಕುಲೇಟ್ ಆಗುತ್ತೆ. ಅಂದ್ರೆ ಲೆಫ್ಟ್ ಅಲ್ಲಿ 2, ರೈಟ್ ಅಲ್ಲಿ 1 ಬರಬೇಕಾಗುತ್ತೆ ನೀವು ಇನ್ಕಮ್ಗೆ ಎಲಿಜಿಬಲ್ ಆಗಬೇಕು ಅಂದ್ರೆ, ಅಲ್ವಾ, ಅಥವಾ ರೈಟ್ ಅಲ್ಲಿ 2 ಅಥವಾ ಲೆಫ್ಟ್ ಅಲ್ಲಿ 1. ಈ ತರ ಫಸ್ಟ್ ಪೇರ್ ಮಾತ್ರ ಯಾರೇ ಇಲ್ಲಿ ಇನ್ಕಮ್ ಬರಬೇಕು ಅಂದ್ರೆ ಫಸ್ಟ್ ಪೇರ್ ಮಾತ್ರ 2:1. ಸೊ ಅದಾದ್ಮೇಲೆ 1:1 ಕ್ಯಾರಿ ಆಗ್ತಾ ಹೋಗುತ್ತೆ. ನಿಮಗೆ ಎವ್ರಿ ಅವರ್ಗೆ ಕ್ಲೋಸಿಂಗ್ ಇರುತ್ತೆ ಸ್ನೇಹಿತರೆ. ಎಕ್ಸಾಂಪಲ್ ಈಗ ಬೆಳಿಗ್ಗೆ 9 ರಿಂದ 10 ಗಂಟೆ ಅಂತ ಅನ್ಕೊಳ್ಳಿ. 9 ಗಂಟೆಯಿಂದ 10 ಗಂಟೆ ಒಳಗಡೆ ಏನ್ ಐಡಿಯಾ ಆಗುತ್ತೆ ಅದೆಲ್ಲ ನಿಮಗೆ 10 ಗಂಟೆಗೆ ಕ್ಲೋಸಿಂಗ್ ಆಗುತ್ತೆ. 10 ರಿಂದ 11 ಗಂಟೆ ಒಳಗಡೆ ಏನ್ ಐಡಿಯಾ ಆಗುತ್ತೆ 11 ಗಂಟೆಗೆ ಕ್ಲೋಸಿಂಗ್ ಆಗುತ್ತೆ. ಈ ತರ ಎವ್ರಿ ಅವರ್ಗೂ ಕೂಡ 5 ಪೇರ್ ಮ್ಯಾಚ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. 5 ಪೇರ್ ಮ್ಯಾಚ್ ಮೇಲ್ ಆದ್ರೆ ನಿಮಗೆ ವಾಶ್ ಔಟ್ ಆಗುತ್ತೆ. 5 ಪೇರ್ ಒಳಗಡೆ ಎಷ್ಟೇ ಆದ್ರೂ ಕೂಡ ನಿಮಗೆ ಇನ್ಕಮ್ ಬರುತ್ತೆ. ಗಂಟೆಗೆ 1,000 ರೂಪಾಯಿ ತರ 24 ಗಂಟೆಗೆ 24,000 ರೂಪಾಯಿ ದುಡಿಲಿಕ್ಕೆ ಅವಕಾಶ ಇದೆ. ಸೊ ಪ್ರತಿದಿನ ನೀವು ನಿಮ್ಮ ಅಕೌಂಟಿಗೆ ವಿತ್ಡ್ರಾ ಮಾಡ್ಕೋಬಹುದು. ನೆಕ್ಸ್ಟ್ ನೀವು ವಿತ್ಡ್ರಾ ಕೊಟ್ಟು ನೆಕ್ಸ್ಟ್ ಡೇಗೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಬಂದು ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ಈ ಒಂದು ನಿಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಿದ್ರೆ ಸ್ನೇಹಿತರೆ, ಈ ಒಂದು ಬಿಸ್ನೆಸ್ ಅಲ್ಲಿ ಮಲ್ಟಿಪಲ್ ಇನ್ಕಮ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ? ಸೇಮ್ ವರ್ಕು ಸೇಮ್ ಎಫರ್ಟ್ ನಿಮ್ಮ ಇನ್ಕಮ್ ನ ನೀವು ಜಾಸ್ತಿ ಮಾಡ್ಕೋಬಹುದು. ಸೊ ಯಾವ ರೀತಿ ಅಂದ್ರೆ, ಕಂಪನಿಯಲ್ಲಿ ಒಂದು ಪ್ಯಾನ್ ಕಾರ್ಡ್ಗೆ 3 ಐಡಿ ತಗೊಳ್ಳಿಕ್ಕೆ ಅವಕಾಶ ಕೊಟ್ಟಿದೆ. ಸೊ ಅಂದ್ರೆ ಒಬ್ಬ ವ್ಯಕ್ತಿ 3 ಐಡಿ ತಗೊಂಡು ಕೂಡ ಕೆಲಸ ಮಾಡ್ಬೋದು. ಸೊ 3 ಐಡಿ ತಗೊಳ್ಳೋದ್ರಿಂದ ಬೆನಿಫಿಟ್ ಏನಪ್ಪಾ ಅಂದ್ರೆ, ನೀವು 1 ಐಡಿ ತಗೊಂಡ್ರು ಕೂಡ ಅಷ್ಟೇ ಟೈಮ್ ಕೊಡ್ತೀರಾ, ಎಫರ್ಟ್ ಆಗ್ತೀರಾ. 3 ಐಡಿ ತಗೊಂಡ್ರು ಕೂಡ ಅಷ್ಟೇ ಟೈಮ್ ಕೊಡ್ತೀರಾ, ಎಫರ್ಟ್ ಆಗ್ತೀರಾ. ಬಟ್ ಅರ್ನಿಂಗ್ಸ್ ಅಂತ ಬಂದಾಗ ಗಂಟೆಗೆ 1,000 ರೂಪಾಯಿ ದುಡಿಯೋ ಜಾಗದಲ್ಲಿ ಗಂಟೆಗೆ 3,000 ರೂಪಾಯಿ ದುಡಿಬಹುದು ಸ್ನೇಹಿತರೆ. ದಟ್ ಈಸ್ ದ ಪವರ್ ಆಫ್
ನೈಲ್ ಕಾರ್ಡ್ಸ್ ಸಂಸ್ಥೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಒಂದು ದಿನಕ್ಕೆ 24,000 ಅಂದರೆ ಸೊ 3 ಐಡಿಯಿಂದ ಒಂದೇ ದಿನದಲ್ಲಿ ನೀವು 72,000 ರೂಪಾಯಿ ದುಡಿಲಿಕ್ಕೆ ಅವಕಾಶ ಇರುತ್ತೆ. ಸೊ ತಿಂಗಳಿಗೆ 21 ಲಕ್ಷ, ಸೊ ವರ್ಷಕ್ಕೆ 2 ಕೋಟಿಗಿಂತ ಜಾಸ್ತಿ ಆದಾಯ ಮಾಡ್ಬೋದು ನೀವು 3 ಐಡಿ ತೊಗೊಂಡು ಪರ್ಫೆಕ್ಟಾಗಿ ಕೆಲಸ ಮಾಡಿದ್ರೆ. ಸೊ ನಾನು ಹೇಳೋದು, ನೀವು 3 ಐಡಿ ತೊಗೊಂಡು ಪರ್ಫೆಕ್ಟಾಗಿ ಕೆಲಸ ಮಾಡಲಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ 10% ವರ್ಕ್ ಆದರೂ ಕೂಡ ಸೊ ಅಟ್ಲೀಸ್ಟ್ 3 ಐಡಿಗೆ ನೀವು ಸೊ ಅದೇ 8 ಲಕ್ಷ ದುಡಿಯೋ ಜಾಗದಲ್ಲಿ 1 ವರ್ಷದಲ್ಲಿ 20 ಲಕ್ಷ ದುಡಿಬೋದಲ್ಲ. ಸೇಮ್ ಎಫರ್ಟ್, ಸೇಮ್ ಟೈಮಿಂಗ್ಸ್, ಬಟ್ ವರ್ಕ್ ಅಂತ ಬಂದಾಗ ಸೇಮ್ ಇರುತ್ತೆ. ಸೊ ಅರ್ನಿಂಗ್ಸ್ ಅಂತ ಬಂದಾಗ ಸ್ನೇಹಿತರೆ, ಅಟ್ ಎ ಟೈಮಲ್ಲಿ ಯಾರೋ ಎ ಮತ್ತು ಬಿ ತಗೊಳ್ಳೋಂಥ ಆದಾಯನೂ ಕೂಡ ನಿಮ್ಮದೇ ಆಗಿರುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ, ಸೊ ಮಾಡೋದೇ ಮಾಡ್ತೀರಾ, ಪರ್ಫೆಕ್ಟಾಗಿ ಮಾಡಿ 3 ಐಡಿ ತೊಗೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಅದೇ ರೀತಿ ಸೊ ನೆಕ್ಸ್ಟ್ ಇನ್ಕಮ್ ಅಂತ ಬಂದಾಗ ಸೆಕೆಂಡ್ ಟೈಪ್ ಆಫ್ ಇನ್ಕಮ್, ಸೊ ಲೆವೆಲ್ ಸ್ಟಾರ್ ಬೋನಸ್. ಸೊ ಯಾವ ರೀತಿ ಇಲ್ಲಿ ಇನ್ಕಮ್ನ ಮಾಡುವಂಥದ್ದು ಸ್ನೇಹಿತರೆ? ಎಕ್ಸಾಂಪಲ್, ಈ ಒಂದು ಲೆವೆಲ್ ಸ್ಟಾರ್ನಲ್ಲಿ ನೀವು ಎಲಿಜಿಬಲ್ ಆಗಬೇಕು ಅಂದರೆ ನೀವು 500 ರೂಪಾಯಿನ ಪೇ ಮಾಡಿ ಅಪ್ಗ್ರೇಡ್ ಮಾಡ್ಕೋಬೇಕಾಗುತ್ತೆ. ನೀವು ಪೇ ಮಾಡುವಂಥ 500 ರೂಪಾಯಿಗೆ ಶಾಪಿಂಗ್ ಪಾಯಿಂಟ್ ಸಿಗುತ್ತೆ ಮತ್ತು ರೀಚಾರ್ಜ್ ರಿಡೀಮ್ ಪಾಯಿಂಟ್ ಸಿಗುತ್ತೆ ಸ್ನೇಹಿತರೆ. ಸೊ ಇದರಿಂದ ಬೆನಿಫಿಟ್ ಏನಪ್ಪಾ ಅಂದ್ರೆ ಸ್ನೇಹಿತರೆ, ಬೈನರಿನಲ್ಲಿ ಆ ಪರ್ಸನ್ ಯಾರೇ ಅಂಡರಲ್ಲಿರಲಿ, ಬಟ್ ಈ ಲೆವೆಲ್ ಅಂತ ಬಂದಾಗ ನೀವೆಷ್ಟು ಜನಕ್ಕೆ ಬೇಕಾದ್ರೂ ಡೈರೆಕ್ಟ್ ಮಾಡಿರ್ಬೋದು. ನೀವೆಷ್ಟೇ ಜನಕ್ಕೆ ಡೈರೆಕ್ಟ್ ಮಾಡಿದ್ರು ಕೂಡ ಅವರೆಲ್ಲ ನಿಮಗೆ ಫಸ್ಟೇ ಲೆವೆಲೇ ಬರ್ತಾರೆ ಸ್ನೇಹಿತರೆ. ಎಕ್ಸಾಂಪಲ್, ನೀವು ಕೇವಲ 2 ವ್ಯಕ್ತಿಗಳಿಗೆ ಡೈರೆಕ್ಟ್ ಮಾಡಿದ್ರೆ ಅನ್ಕೊಳ್ಳಿ, ಆ 2 ವ್ಯಕ್ತಿಗಳೇನಾದರೂ 500 ರೂಪಾಯಿ ಅಪ್ಗ್ರೇಡ್ ಮಾಡಿದ್ರೆ ಆಟೋಮೆಟಿಕಲ್ ನಿಮಗೆ 2 ವ್ಯಕ್ತಿಗಳಿಂದ 1000 ರೂಪೀಸ್ ಇನ್ಕಮ್ ಬಂತು. ಸೊ ಅದೇ ರೀತಿ ಆ 2 ವ್ಯಕ್ತಿಗಳು ನೆಕ್ಸ್ಟ್ ಏನು ಮಾಡ್ತಾರೆ, ಅವ್ರಿಗೆ ಗೊತ್ತಿರೋಂಥ ಇವ್ರನ್ನ ರೆಫರ್ ಮಾಡ್ತಾರೆ ಅನ್ಕೊಳ್ಳಿ, ಅವರೆಲ್ಲ ನಿಮಗೆ ಸೆಕೆಂಡ್ ಲೆವೆಲ್ ಬರ್ತಾರೆ. ಆ 4 ಜನ ಯಾವಾಗ 1000 ರೂಪೀಸ್ ಅಪ್ಗ್ರೇಡ್ ಮಾಡ್ತಾರೆ ಅವಾಗ ನಿಮಗೆ 1000 ರೂಪೀಸ್ ಇನ್ಕಮ್ ಬರುತ್ತೆ. ಬಟ್ ಒಂದು ಕಂಡೀಷನ್ ಏನಪ್ಪಾ ಅಂದರೆ, ಅವರು 1000 ರೂಪೀಸ್ ಅಪ್ಗ್ರೇಡ್ ಮಾಡೋಕ್ಕೂ ಮುಂಚೆ ನಿಮ್ಮ ಐಡಿ ಅಪ್ಗ್ರೇಡ್ ಆಗಿರಬೇಕಾಗುತ್ತೆ. ಸೊ ಈ ರೀತಿಯಾಗಿ ಸ್ನೇಹಿತರೆ, 3ನೇ ಲೆವೆಲಿಂದ ಪ್ರತಿಯೊಬ್ಬರಿಂದ 1,500 ರೂಪಾಯಿ ಬರುತ್ತೆ. 4ನೇ ಲೆವೆಲಿಂದ 2,000 ರೂಪಾಯಿ, 5, 6, 7, 8, 9, 10. 10ನೇ ಲೆವೆಲಿಂದ ನಿಮಗೆ 5,000 ರೂಪಾಯಿ ಇನ್ಕಮ್ ಬರುತ್ತೆ ಸ್ನೇಹಿತರೆ. ಈ 10ನೇ ಲೆವೆಲ್ ಇರುವಂಥ ವ್ಯಕ್ತಿಗಳು ಯಾವಾಗ 5,000 ರೂಪಾಯಿ ಅಪ್ಗ್ರೇಡ್ ಮಾಡ್ತಾರೆ, ಪ್ರತಿಯೊಬ್ಬರಿಂದ 5,000 ರೂಪಾಯಿ ಇನ್ಕಮ್ ಬರುತ್ತೆ. ಸೊ ಈ ರೀತಿಯಾಗಿ ಸ್ನೇಹಿತರೆ ಈ ಒಂದು ಲೆವೆಲ್ ಇನ್ಕಮ್ ಅನ್ನೋದು ಬರುತ್ತೆ. ಇನ್ ಕೇಸ್ ಏನಾದರೂ ಈ 10 ಜನದಲ್ಲಿ ಯಾರಾದ್ರೂ ಒಬ್ಬ ಅಪ್ಗ್ರೇಡ್ ಮಾಡಿಲ್ಲ ಅಂದರೂ ಅದು ಆಟೋಮೆಟಿಕಲ್ ನಿಮಗೆ ಸ್ಕಿಪ್ ಆಗುತ್ತೆ. ಓಕೆನಾ? ಸೊ ಈ ರೀತಿಯಾಗಿ ಲೆವೆಲ್ ಇನ್ಕಮ್ ಅಲ್ಲಿ ಕೇವಲ 2x2 ಮ್ಯಾಟ್ರಿಕ್ಸ್ ವರ್ಕ್ ಆದರೂ ಕೂಡ ನಿಮಗೆ 1 ಕೋಟಿ ಆದಾಯ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ ಸ್ನೇಹಿತರೆ. ಬರೀ 2x2 ಮ್ಯಾಟ್ರಿಕ್ಸ್. ಅದೇ 3x3 ಆದರೆ, ಅದೇ 4x4 ಆದರೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಈ ಒಂದು ಲೆವೆಲ್ ಪ್ಲಾನಲ್ಲಿ ನೀವು ಇನ್ಕಮ್ ಮಾಡಬೇಕು ಅಂದರೆ ಕೇವಲ ಒಬ್ಬ ವ್ಯಕ್ತಿನ ನೀವು ಇಂಟ್ರೊಡ್ಯೂಸ್ ಮಾಡಿದ್ರೆ ಸಾಕು. ಆ ವ್ಯಕ್ತಿ ಈ ಒಂದು ಪ್ಲಾನ್ನ ರನ್ ಮಾಡ್ತಿದ್ದಾನೆ ಅಂದರೆ ಅದಕ್ಕೆ ನಿಮ್ಗೆ ಇನ್ಕಮ್ ಬರ್ತಾ ಇರುತ್ತೆ. ದಟ್ ಈಸ್ ದ ಪವರ್ ಆಫ್ ಲೆವೆಲ್ ಇನ್ಕಮ್. ಸೊ ಕಂಡೀಷನ್ಸ್ ಅಂತ ಹೇಳಿದಾಗ ಅವಾಗಲೇ ಹೇಳಿದೆ, ಎವ್ರಿ ಲೆವೆಲ್ ಅಪ್ಗ್ರೇಡ್ ಕಂಪ್ಲೀಟ್. ನೀವು ಯಾವುದೇ ಒಂದು ಲೆವೆಲ್ ಇನ್ಕಮ್ ತಗೋಬೇಕು ಅಂದರೆ ಆ ಲೆವೆಲ್ದು ನಿಮಗೂ ಅಪ್ಗ್ರೇಡ್ ಆಗಿರಬೇಕಾಗುತ್ತೆ. ಸೊ ಬೆನಿಫಿಟ್ಸ್ ಅಂತ ಬಂದಾಗ ಎವ್ರಿ ಅಪ್ಗ್ರೇಡ್ ನೀವು ಆದಾಗಲೂ ಕೂಡ ಎಷ್ಟು ಅಪ್ಗ್ರೇಡ್ ಆಗಿರ್ತಾರೆ ಅಷ್ಟು ನಿಮಗೆ ರೀಚಾರ್ಜ್ ಪಾಯಿಂಟ್ಸ್ ಆ್ಯಂಡ್ ಶಾಪಿಂಗ್ ಪಾಯಿಂಟ್ಸ್ ಸಿಗುತ್ತೆ. ಅದು ಆಟೋಮೆಟಿಕಲಿ 100% ಯುಟಿಲೈಸ್ ಮಾಡ್ಕೋಬಹುದು. ಅದೇ ರೀತಿ ಥರ್ಡ್ ಟೈಪ್ ಆಫ್ ಇನ್ಕಮ್ ಬಂದು ರೀಪರ್ಚೇಸ್ ಪರ್ಸನಲ್ PV ಬೋನಸ್ ಅಂತ ಸ್ನೇಹಿತರೆ. ಸೊ ಇದು ಸಿಂಪಲ್ ಇದೆ. ನೀವು ರೀಪರ್ಚೇಸ್ನ ನೀವು ವ್ಯಾಲೆಟಿಂದನಾದ್ರು ಯೂಸ್ ಮಾಡ್ಕೋಬೋದು, ಪೂರ್ತಿ ಅಮೌಂಟ್ ಆದರೂ ನೀವು ಪೇ ಮಾಡಿ ಪರ್ಚೇಸ್ ಮಾಡ್ಬೋದು. ನೀವು ಎಷ್ಟು PVನ ಪರ್ಚೇಸ್ ಮಾಡ್ತೀರಾ ಅಷ್ಟು ನಿಮಗೆ ಇನ್ಕಮ್ ಆಗಿ ಕನ್ವರ್ಟ್ ಆಗುತ್ತೆ. ಈಗ 100 PV ಪ್ರಾಡಕ್ಟ್ನ ನೀವೇನೋ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ 100 ರೂಪಾಯಿ ಪರ್ಸನಲ್ PV ಇನ್ಕಮ್ ಅಂತ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ಸೊ ಅದೇ ರೀತಿ 4ನೇ ಇನ್ಕಮ್ ಬಂದು ರೀಪರ್ಚೇಸ್ ಟೀಮ್ ಬೋನಸ್. ಫಾರ್ ಎಕ್ಸಾಂಪಲ್, ನಿಮ್ಮ ಲೆಫ್ಟಲ್ಲಿ ರೈಟಲ್ಲಿ ಯಾರೋ ರೀಪರ್ಚೇಸ್ ಮಾಡ್ತಿದ್ದಾರೆ, ಏನೋ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದಾರೆ ಅನ್ಕೊಳ್ಳಿ, ಅವರೆಷ್ಟು ಪ್ರಾಡಕ್ಟ್ನ ಯೂಸ್ ಮಾಡ್ತಾರೆ, ಅವರೆಷ್ಟು PV ಪ್ರಾಡಕ್ಟ್ನ ಯೂಸ್ ಮಾಡ್ತಾರೆ ಅಷ್ಟು ಮ್ಯಾಚಿಂಗ್ ಆಯಿತು ಅಂದರೆ ನಿಮ್ಗೆ ಇನ್ಕಮ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಲೆಫ್ಟಲ್ಲಿ 5,000 PV, ರೈಟಲ್ಲಿ 5,000 PV ಅವತ್ತಾಯಿತು ಅಂದರೆ ಒಂದು ದಿನಕ್ಕೆ 5,000 ರೂಪಾಯಿ ರೀಪರ್ಚೇಸ್ ಅಲ್ಲಿ ಇನ್ಕಮ್ ಬರುತ್ತೆ ಸ್ನೇಹಿತರೆ. ಇದು ಒಂದು ರೀಪರ್ಚೇಸ್ ಇನ್ಕಮ್. ಸೊ ನೆಕ್ಸ್ಟ್ ಬಂದು ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್. ಫಾರ್ ಎಕ್ಸಾಂಪಲ್, ಈಗ ನನ್ನ ಡೈರೆಕ್ಟ್ ಅಲ್ಲಿ ನೀವಿದ್ದೀರಾ ಅಂತ ಅನ್ಕೊಳ್ಳಿ, ನೀವು 5,000 ರೂಪಾಯಿ ನೀವು ದುಡಿದ್ರಿ ಅನ್ಕೊಳ್ಳಿ. ಸೊ ರೀಪರ್ಚೇಸ್ ಅಲ್ಲಿ ನನಗೂ ಕೂಡ 2,500 ರೂಪಾಯಿ ಬರುತ್ತೆ. ನನ್ನ ಅಪ್ಲೈನ್ಗೂ ಕೂಡ 1,000 ರೂಪಾಯಿ ಹೋಗುತ್ತೆ. ಅವರ ಅಪ್ಲೈನ್ಗೂ ಕೂಡ 5,000 ರೂಪಾಯಿ ಹೋಗುತ್ತೆ. ಅವರ ಅಪ್ಲೈನ್ಗೂ ಕೂಡ 500 ರೂಪಾಯಿ ಹೋಗುತ್ತೆ. ಅವರ ಅಪ್ಲೈನ್ಗೂ ಕೂಡ 500 ರೂಪಾಯಿ ಹೋಗುತ್ತೆ. ಅಂದರೆ ಟೋಟಲ್ ಆಗಿ 5 ಲೆವೆಲಲ್ಲಿ ಈ ಒಂದು ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್ ಅಂತ ಬರುತ್ತೆ. ನೀವು ಯಾವುದೇ ಒಂದು ಲೆವೆಲ್ನ ನೀವು ಎಲಿಜಿಬಲ್ ಆಗಬೇಕು ಅಂದರೆ ಇಲ್ಲಿ ಕಂಡೀಷನ್ಸ್ಗಳಿದೆ, ಅದನ್ನು ನೀವು ಓದ್ಕೊಳ್ಳಿ ಸ್ನೇಹಿತರೆ. ಸೊ ಅದಾದಮೇಲೆ ರ್ಯಾಂಕ್ ಆ್ಯಂಡ್ ರಿವಾರ್ಡ್ಸ್. ಯಾವುದೇ ಒಂದು ಕಂಪನಿ ಅಂತಾದ್ಮೇಲೆ ಒಂದು ರ್ಯಾಂಕ್ ಆ್ಯಂಡ್ ರಿವಾರ್ಡ್ಸ್ ಇರುತ್ತೆ. ಆ ಒಂದು ಟೈಮ್ ಪೀರಿಯಡ್ ಅಂತ ಏನಿರಲ್ಲ,
ಇಲ್ಲಿಗೆ ಯಾವುದೇ ರೀತಿ ಟಾರ್ಗೆಟ್ ಅಂತ ಇರಲ್ಲ. ಆ ಲೆವೆಲ್ನ ಯಾವತ್ತು ನೀವು ಕ್ರಾಸ್ ಆಗ್ತೀರಾ ಅವತ್ತು ನಿಮಗೆ ಬ್ರೌನ್ಜ್, ಸಿಲ್ವರ್, ಗೋಲ್ಡ್, ಡೈಮಂಡ್, ಪ್ಲಾಟಿನಮ್, ಕ್ರೌನ್ ಅಂತೇಳಿ ಇಷ್ಟು ಅವಾರ್ಡ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ನೋಡೋದಾದ್ರೆ ಇಲ್ಲಿ ಸ್ನೇಹಿತರೆ ಡಿಡಕ್ಷನ್ TDS 5%, 5% ಅಡ್ಮಿನ್, 10% ರೀಪರ್ಚೇಸ್ ವ್ಯಾಲೆಟ್ಗೆ ಆಗುತ್ತೆ. ವಿತ್ಡ್ರಾಲು ಕೂಡ ನೈಟ್ 12 ಗಂಟೆಯಿಂದ ಮಾರ್ನಿಂಗ್ 12 ಗಂಟೆವರೆಗೂ ಕೂಡ ಓಪನ್ ಇರುತ್ತೆ. ಯಾವಾಗ ಬೇಕಾದ್ರೂ ನೀವು ವಿತ್ಡ್ರಾ ಕೊಡ್ಬೋದು. ಜೊತೆಗೆ ನೀವು ಯಾವಾಗಲೇ ವಿತ್ಡ್ರಾ ಕೊಟ್ಟರು ನೆಕ್ಸ್ಟ್ ಡೇ ಮಾರ್ನಿಂಗ್ ನಿಮ್ಮ ಅಕೌಂಟಿಗೆ ಬರುತ್ತೆ ಸ್ನೇಹಿತರೆ. ಮಿನಿಮಮ್ ವಿತ್ಡ್ರಾ ಬಂದು 500 ರೂಪಾಯಿ ಇರುತ್ತೆ. ಮ್ಯಾಕ್ಸಿಮಮ್ ನೀವು 50 ಲಕ್ಷ ಕೊಟ್ಟರು ಕೂಡ ನಿಮ್ಮ ಅಕೌಂಟಿಗೆ ಬರುತ್ತೆ ಸ್ನೇಹಿತರೆ. ಇಷ್ಟು ಬಂದು ಈ ಒಂದು ಬಿಸ್ನೆಸ್ ಆಪರ್ಚುನಿಟಿ ಬಗ್ಗೆ. ಜೊತೆಗೆ ಈ ಒಂದು ಕಂಪನಿಯ ಹೆಡ್ ಆಫೀಸ್ ನೀವು ನೋಡ್ಬೋದು. ಎಲ್ಲಿದೆ ಬೇಕಾದ್ರೆ ನೀವು ಟ್ರ್ಯಾಕ್ ಮಾಡ್ಕೊಂಡು ಬೇಕಾದ್ರೆ ವಿಸಿಟ್ ಕೂಡ ಮಾಡ್ಬೋದು ಸ್ನೇಹಿತರೆ. ಜೊತೆಗೆ ಈ ಒಂದು ಆಪರ್ಚುನಿಟಿನ ಇವತ್ತು ನಿಮಗೆ ಸಿಕ್ಕಿದೆ ಸ್ನೇಹಿತರೆ. ಇದು ಯಾರ ಮುಖಾಂತರ ಸಿಕ್ಕಿದೋ, ಹೇಗೆ ಸಿಕ್ಕಿದೆಯೋ ಗೊತ್ತಿಲ್ಲ. ಮೇಕ್ ಎ ಡಿಸಿಷನ್ ಟುಡೇ ಟು ಡು ಸಮಥಿಂಗ್ ವಂಡರ್ಫುಲ್ ವಿತ್ ಯುವರ್ ಲೈಫ್. ಇವತ್ತು ನೀವು ತಗೊಳ್ಳುವಂತಹ ಒಂದು ಸಣ್ಣ ಡಿಸಿಷನ್ನು ಖಂಡಿತ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆ ತಂದೆ ತರುತ್ತೆ ಸ್ನೇಹಿತರೆ. ಅದಕ್ಕೆ ನೀವು ಮಾಡಬೇಕಾದಷ್ಟೇ ಈ ಒಂದು ಬಿಸ್ನೆಸ್ನ ನಿಮ್ಗೆ ಯಾವ ರೀತಿ ಸಿಕ್ಕಿದೆಯೋ ಅಟ್ಲೀಸ್ಟ್ ನಿಮಗೆ ಯೂಸ್ ಆಗಲಿಲ್ಲ ಅಂದರೂ ಕೂಡ ಮತ್ತೊಬ್ಬ ವ್ಯಕ್ತಿಗೆ ಯೂಸ್ ಆಗೇ ಆಗುತ್ತೆ. ಈ ಒಂದು ಆಪರ್ಚುನಿಟಿನ ಇನ್ನೊಬ್ಬರಿಗೆ ಶೇರ್ ಮಾಡಿ ನೀವು ಬೆಳೀರಿ. ಜೊತೆಗೆ ನಿಮ್ಮ ಜೊತೆ ಬರುವಂತಹ ಪ್ರತಿಯೊಬ್ಬರನ್ನು ಕೂಡ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಆಪರ್ಚುನಿಟಿ ಎಲ್ರಿಗೂ ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ ನನ್ನ ನಂಬರ್ನ ಮೆನ್ಷನ್ ಮಾಡ್ತೀನಿ. ದಯವಿಟ್ಟು ಎನಿ ಟೈಮ್ ನೀವು ನನಗೆ ಕಾಲ್ ಮಾಡ್ಬೋದು. ನಾನು 24/7 ನಿಮಗೆ ಅವೈಲಬಲ್ ಇರ್ತೀನಿ ಅಂತ ಹೇಳ್ತಾ ನಮ್ಮ ಕರ್ನಾಟಕದಲ್ಲಿ ಹೊಸದಾಗಿ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗಿದೆ. ಮೂಲೆ ಮೂಲೆಗೆ ಇವತ್ತು ರೀಚ್ ಆಗ್ತಿದೆ. ಕರ್ನಾಟಕದ ಮೂಲೆ ಮೂಲೆಯಿಂದ ಲೀಡರ್ಸ್ಗಳು ಕನೆಕ್ಟ್ ಆಗ್ತಿದ್ದಾರೆ. ನೀವು ತಡ ಮಾಡಿದ್ರೆ ಖಂಡಿತ ಯಾವುದೋ ಒಂದು ಟೈಮಲ್ಲಿ ಅವ್ರ ಅಂಡರಲ್ಲಿ ಬಂದು ನೀವು ಕೆಲಸ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ. ಈ ಒಂದು ವಿಡಿಯೋನ ನೋಡಿದ ತಕ್ಷಣನೇ ಇಮ್ಮಿಡಿಯೇಟ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ ನಿಮ್ಮ ಒಂದು ಐಡಿನ ಪ್ಲೇಸ್ ಮಾಡ್ಕೊಳ್ಳಿ. ನನ್ನ ಕಡೆಯಿಂದನೂ ಕೂಡ ನಿಮಗೆ ಯಾವ ರೀತಿಯ ಸಪೋರ್ಟ್ ಸಿಗುತ್ತೆ 100% ಸಿಕ್ಕೇ ಸಿಗುತ್ತೆ. ನೀವು ಬೇಕಾದ್ರೆ ಡೈರೆಕ್ಟಾಗಿ ಕೇಳಿ ಸಪೋರ್ಟ್ ಯಾವ ರೀತಿ ಬೇಕೋ ಆ ರೀತಿಯೇ ನಾವು ನಿಮಗೆ ಸಪೋರ್ಟ್ ಕೊಡೋಣ. 100% ಸಪೋರ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ದಯವಿಟ್ಟು ಈ ಒಂದು ನಂಬರ್ಗೆ ಕಾಲ್ ಮಾಡಿ. ಎಲ್ಲರೂ ಕೂಡ ಒಳ್ಳೇದಾಗಲಿ. ಒಟ್ಟಿಗೆ ಕೆಲಸ ಮಾಡೋಣ, ಒಟ್ಟಿಗೆ ಗೆಲ್ಲೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.